ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ನೆಕ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿದ್ರಿ. ಇವತ್ತು ನಾನು ನಿಮಗೆ ಹೇಗೆ ಒಂದು ಸ್ಲೀವಲ್ಲಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡ್ದಿರಾ. ಮೊದಲನೇ ಬಾರಿ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಲೀವ್ಸಲ್ಲಿ ನಾನು ಅದಾಗಲೇ ಈ ರೀತಿ ಬಾರ್ಡರನ್ನು ಹಾಕಿದ್ದೀನಿ. ಈ ಬಾರ್ಡರನ್ನು ನೀವು ಇದಾಗಲೇ ನೋಡಿದ್ದೀರಾ ನೆಕ್ಲೈನಲ್ಲಿ ಹೇಗೆ ಹಾಕಿರೋದು ಅಂತ. ಮತ್ತು ಇಲ್ಲಿ ನಾನು ಚಿಕ್ಕದಾಗಿ ಈ ರೀತಿ ಹಾಕಿದ್ದೀನಿ, ಯಾಕಂದರೆ ಅವ್ರದ್ದು ಸ್ಲೀವ್ಸು ಈ ಸ್ವಲ್ಪ ಈ ಬಾರ್ಡರನ್ನು ಬಿಟ್ಟು ಇಲ್ಲಿಂದ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ 3/4 ಬರುತ್ತೆ ಅವ್ರದ್ದು. ಹಾಗಾಗಿ ಆ ಒಂದು 10.5 ಇಂಚಸ್ ಅಷ್ಟಿದೆ. ಆ ಒಂದು ಇದರಲ್ಲಿ ಈ ರೀತಿ ಬಾರ್ಡರಲ್ಲಿ ಇಷ್ಟು ಮಾತ್ರ ಅವ್ರಿಗೆ ವರ್ಕ್ ಬೇಕು ಅಂತ ಹೇಳಿದರು. ಮತ್ತು ಇದನ್ನು ಜರಿದು ಏನಿದೆಯೋ ಈ ಒಂದು ಕ್ಲಾತಲ್ಲಿ ಬಂದಿರೋದನ್ನು ಹಾಗೆ ಅದ್ರ ಮೇಲೇನೆ ಇದನ್ನು ಹಾಕಿ ಅಂತ ಹೇಳಿದರು. ಹಾಗಾಗಿ ಈ ರೀತಿ ಮಾಡಿರೋದು. ಮತ್ತು ಇನ್ನೊಂದೇನು ಅಂದರೆ ಅವರು ಮೊಬೈಲಲ್ಲಿ ಒಂದು ಡಿಸೈನನ್ನು ಶೇರ್ ಮಾಡಿದ್ರು, ಅದರಲ್ಲಿ ಈ ರೀತಿಯಾಗಿತ್ತು. ಇದು ಬಂದು ಒಂದು ಸಣ್ಣ ಒಂದು ಫ್ಲವರು ಮತ್ತು ಈ ಥರ ಬಳ್ಳಿ ರೂಪದಲ್ಲಿದ್ದು. ಇದನ್ನು ನಾನು ಇಷ್ಟು ಮಾತ್ರ ಬರ್ಕೊಂಡು ಎಕ್ಸ್ಟೆಂಡ್ ಹೇಗೆ ಮಾಡಿದ್ದೀನಿ ಅಂತ ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದನ್ನು ಈ ರೀತಿ ಮಾಡ್ಕೊಂಡಿದ್ದು ಹೇಗೆ ಅಂತಂದರೆ, ಇದನ್ನು ಈ ರೀತಿಯಾಗಿ ಮೊದಲಿಗೆ ಈ ಒಂದು ಪೀಸ್ ಬರ್ಕೊಂಡಿದ್ದೀವಲ್ಲ, ಈ ರೀತಿ ಪ್ಲೇಸ್ ಮಾಡಿಕೊಂಡು ಫಸ್ಟ್ ಇದನ್ನ ಬರ್ಕೊಡೋದ್ಮೇಲೆ ಮತ್ತೆ ಸ್ವಲ್ಪ ಒಂದೊಂದೇ ಬರೆದಾದ್ಮೇಲೆ ಮತ್ತೆ ಅದನ್ನ ಈ ರೀತಿ ಮುಂದಕ್ಕೆ ಅಂದರೆ ಎಲ್ಲಿವರೆಗೂ ಎಂಡ್ ಆಗಿದೆಯೋ ಈ ಡಿಸೈನು, ಇಲ್ಲೇನು ಕಾಣ್ತಿದೆಯೋ ಡಿಸೈನು, ಅಲ್ಲಿಂದ ಮತ್ತೆ ನಾನು ಇದನ್ನ ಪ್ಲೇಸ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪವಾಗಿ ಈ ರೀತಿ ಫುಲ್ ಕಂಪ್ಲೀಟ್ ಆಗಿ ಡಿಸೈನನ್ನು ಡ್ರಾ ಮಾಡಿದ್ದೀನಿ. ಅಂದರೆ ನಿಮ್ಗೆ ಗೊತ್ತಾಯ್ತಲ್ವಾ, ಫಸ್ಟು ಇಲ್ಲಿವರೆಗೂ ಡ್ರಾ ಮಾಡಿಕೊಂಡೆ. ಆಮೇಲೆ ಈ ಪೇಪರನ್ನು ಮತ್ತೆ ಈ ರೀತಿ ಮುಂದಕ್ಕೆ ಹಾಕಿದಾಗ ಇಲ್ಲಿರೋದು ನಮ್ಮ ಮೇಲೆ ಕಾಣುತ್ತೆ. ಈ ಒಂದು ಬಟರ್ ಪೇಪರ್ದು ಅಡ್ವಾಂಟೇಜು ಇದೆ. ಹೇಗೆ ಅಂದರೆ ತುಂಬ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕೆಳಗಡೆ ಬರೆದಿರೋದನ್ನು ಇಲ್ಲಿ ನಮಗೆ ಚೆನ್ನಾಗಿ ಕಾಣುತ್ತೆ. ಹೀಗೆ ನಾವು ಎಷ್ಟು ಎಕ್ಸ್ಟೆಂಡ್ ಬೇಕೋ ಅಷ್ಟು ನಾವು ಒಂದು ಡಿಸೈನನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ಬೋದು. ನನಗೆ ಬೇಕಾಗಿರೋಷ್ಟು ನಾನು ಇದನ್ನು ಮಾಡಿದ್ದೀನಿ. ಈಗ ಟ್ರಾನ್ಸ್ಫರ್ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ನಾವು ಈ ಥರ ಕಾರ್ಬನ್ ಪೇಪರಿಂದ ಇಲ್ಲಿ ನಾನು ಡಿಸೈನನ್ನು ಹಾಕ್ತಾ ಇದ್ದೀನಿ. ಇದನ್ನು ಬರೆದು ಆದಮೇಲೆ ಇದನ್ನೆಲ್ಲ ಟ್ರೇಸ್ ಮಾಡ್ಕೊಂಡ್ಮೇಲೆ ಹೇಗೆ ಇದನ್ನು ಫಿಲ್ ಮಾಡೋದು ಅಂತ ತೋರಿಸ್ತೀನಿ.
ಚಿಕ್ಕ ಚಕ್ರದ ಥರದ ಬೀಡ್ಸ್ ಇತ್ತಲ್ಲ ಅದರ ಮಧ್ಯದಲ್ಲಿ ಜರ್ಕನ್ ಸ್ಟೋನ್ಸ್ ಅನ್ನ ಹಾಕಿ ಅಂಟಿಸಿದ್ದೀನಿ. ಆಮೇಲಿಂದ ಸ್ಯಾರಿ ಕಲರ್ದು ಎರಡೆರಡೆ ದಾರ ತಗೊಂಡು ಮ್ಯಾಚಿಂಗ್ ಕಲರ್ದು ಒಂದು ಚಿಕ್ಕ ಚಿಕ್ಕ ಬುಟ್ಟಾಸ್ ಅನ್ನ ಹಾಕಿ ಆ ಸ್ಪೇಸ್ ಅನ್ನ ಕವರ್ ಮಾಡಿದ್ದೀನಿ. ಇದು ನೋಡಿ, ಇಲ್ಲಿ ಬಳ್ಳಿ ಒಂದು ಈ ಫ್ಲವರ್ ಮತ್ತೆ ಬಳ್ಳಿ ಒಂದು ಡೈರೆಕ್ಷನ್ಗೆ ಏನಿದೆಯೋ, ಇನ್ನೊಂದು ಸ್ಲೀವ್ ಅಲ್ಲಿ ನಾನು ಆಪೋಸಿಟ್ ಡೈರೆಕ್ಷನ್ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಯಾವಾಗಲೂ ಆ ರೀತಿ ನೋಡಿಕೊಂಡು ಹಾಕೋಬೇಕು. ಒಂದು ಲೆಫ್ಟಿಗಿತ್ತು ಅಂದ್ರೆ ಒಂದು ರೈಟ್ ಸೈಡ್ಗೆ ಇರೋ ತರ ನೋಡ್ಕೋಬೇಕು. ಈ ರೀತಿ ನಾವು ಡಿಸೈನ್ಸ್ ಅನ್ನ ವೆರೈಟಿ ಆಗಿ ಬೇರೆ ಬೇರೆ ಒಂದು ಮೆಥಡ್ ಇಂದನೂ ಹಾಕೋಬಹುದು. ಅಂದ್ರೆ ಜರ್ದೋಸಿಯನ್ನ ಯೂಸ್ ಮಾಡಿರೋದು. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದ.